Recorded. ನಮಸ್ಕಾರ ಶಾಸನ ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಯಂ ಜೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನೌ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇವಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहम् निर्दोषमप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 23ನೇಯ ಸುಧಾಮೂಲ ಅಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಬಂದಿತ್ತು. ಅಶಕ್ಯೋತ್ತಾರಣತ್ವೇಪಿ ಹ್ಯಾಗಮಾಪಾರವಾರಿಧೇ ನಿರ್ಣೀಯತೆ ಮಜೈವಾಯಂ ರೋಮ ಕೂಪಲಯೋಧಿನ. ಭಗವಂತ ಒಂದು ವಿಷಯ ಹೇಳ್ತಾನೆ, ಬಹಳ ಸೊಗಸಾದ ವಿಷಯ. ಏನಂದ್ರೆ ವೇದವ್ಯಾಸ ರೂಪದಿಂದ ಹೇಳ್ತಾನೆ. ಆಗಮ ಅಂದ್ರೆ ವೇದರಾಶಿ ಅದು ಅಪಾರ, ಅದಕ್ಕೆ ಇಷ್ಟೇ ಅಂತ ಮಿತಿ ಇಲ್ಲ. ಅದನ್ನ ದಾಟೋದು ಹೇಗೆ? ಅಶಕ್ಯ, ಅದನ್ನ ಸಾಧ್ಯನೇ ಇಲ್ಲ ದಾಟ್ಲಿಕ್ಕೆ. ಆದ್ರೆ ನೀವು ಹೆದರ್ಕೊಳ್ಬೇಡಿ, ನಾನು ನಿರ್ಣಯ ಮಾಡಿ ಕೊಡ್ತೀನಿ. ಅಷ್ಟು ಆಗಮ ವಿಶಾಲವಾಗಿದ್ರು ವೇದವಾಕ್ಯಗಳ ಅರ್ಥ ಇಷ್ಟೇ ಇದೆ ಅಂತ ಹೇಳಿ ನಾನು ನಿಶ್ಚಯ ಮಾಡಿ ಕೊಡ್ತೀನಿ. ಯಾಕೆ ಅಂದ್ರೆ ನನ್ನ ಸಾಮರ್ಥ್ಯ ಎಷ್ಟು ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಭಗವಂತ ತಾನು ಹೇಳ್ತಾ ಇದ್ದಾನೆ. ರೋಮಕೂಪಲಯೋಧಿನ, ರೋಮಕೂಪಲಯೋಧಿನ. ರೋಮಕೂಪಲಯೋಧಿನ ಅಂದ್ರೆ ಏನರ್ಥ? ಭಗವಂತನ ಸಾಮರ್ಥ್ಯ ಎಷ್ಟು ಅದನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ರೋಮಕೂಪಲಯೋಧಿನ. ಈ ರೋಮಕೂಪ ಅಂತಂದ್ರೆ ಏನರ್ಥ? ಭಗವಂತನ ಒಂದೊಂದು ರೋಮ ಅದು ಯಾವ ತರ ಇದೆ? ಭಾವಿ ಕೂಪ. ರೋಮಕೂಪ ಅಂದ್ರೆ ದೊಡ್ಡ ದೊಡ್ಡ ರೋಮಗಳು ಅಂತ ಅರ್ಥ. ಕೂದ್ಲು ಒಂದ್ ಏನೋ ತುಂಬಾ ಚಿಕ್ಕದು ಅಂತ. ದೇವರ ಶರೀರ ಎಷ್ಟು ದೊಡ್ಡದು, ವಿರಾಟ್ ರೂಪ ದೇವರದು. ಅಂಥ ಭಗವಂತನ ರೋಮಗಳು ಅಂದ್ರೆ ಅದು ಒಂದೊಂದು ಕೂಡ ಅಷ್ಟು ದೊಡ್ಡದಾಗಿದ್ದೇ ಇರುತ್ತೆ.
ಆ ರೋಮ ಕೂಪಗಳಲ್ಲಿ ಲಯೋದಿನ ಅಂದ್ರೆ ಪ್ರಳಯ ಕಾಲದ ಸಮುದ್ರ ಒಂದೊಂದು ರೋಮದಲ್ಲಿ ಹಿಡಿಸತ್ತಂತೆ. ಪ್ರಳಯ ಕಾಲದ ಸಮುದ್ರ ಒಂದೊಂದು ರೋಮದಲ್ಲಿ, ರೋಮ ಕೂಪದಲ್ಲಿ ಪ್ರಳಯ ಕಾಲದ ಸಮುದ್ರ ಅದು ಇದೆ. ಅಂದ್ರೆ ಭಗವಂತನ ಇಡೀ ದೇಹದ ಒಂದು ರೋಮದಲ್ಲಿ ಪ್ರಳಯ ಕಾಲದ ಸಮುದ್ರ ಇದೆ ಅಂದ್ರೆ ಏನರ್ಥ? ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಆ ಪ್ರಳಯ ಕಾಲದ ಸಮುದ್ರದಷ್ಟು ಸಮಾನ ತಾನೆ, ಸಮುದ್ರದಷ್ಟಿದೆ ಯಾವುದು ವೇದರಾಶಿ. ಹಾಗಾದರೆ ಇಡೀ ಪ್ರಳಯ ಕಾಲದ ಸಮುದ್ರವೇ ನನ್ನ ಒಂದು ರೋಮದಲ್ಲಿ ನಾನು ಹಾಕೊಂಡಿದ್ದೀನಿ ಅಂತ ಆದ್ಮೇಲೆ ಅಂತ ಅನಂತ ವೇದರಾಶಿ ಯಾವ ಲೆಕ್ಕ? ಆ ಅನಂತ ವೇದರಾಶಿ ನನ್ನ ಜ್ಞಾನದಲ್ಲಿ ಸೇರ್ಕೊಂಡಿದೆ ಅಂತ ಅರ್ಥ. ಇಷ್ಟು ವಿವರಣೆಯನ್ನು ಕೊಡ್ಲಿಕ್ಕೆ ಇಲ್ಲಿ ಈ ಶಬ್ದ ರೋಮ ಕೂಪ ಲಯೋದಿನ ಅನ್ನೋ ಶಬ್ದ ಹಾಕಿದ್ದಾರೆ. ಅದರ ವಿವರಣೆ ಈಗ ನೋಡೋಣ. ಮದನ್ಯ ರೀತಿ ಶೇಷ, ನನ್ನ ಬಿಟ್ಟು ಬೇರೆಯವ್ರಿಗೆ ದಾಟ್ಲಿಕ್ಕೆ ಕಷ್ಟ, ನನಗೆ ಅಷ್ಟು ದಾಟ್ಲಿಕ್ಕೆ ಕಷ್ಟ ಏನಿಲ್ಲ. ಯಾಕೆ ಅಂದ್ರೆ ಹಿಶಬ್ದೇನ ಪರೋಪನ್ಯಸ್ತಂ ಪ್ರಮಾಣಂ ಅಭ್ಯುಪೈತಿ. ಅಂದ್ರೆ ಬೇರೆಯವರು ಹೇಳಿದ ಆ ಅನುಮಾನ ಪ್ರಮಾಣ ಹಿಂದೆ ಆಕ್ಷೇಪ ಏನ್ ಮಾಡಿದ್ರು ಅದು ಒಪ್ಕೊಳ್ತೀವಿ, ಮನುಷ್ಯರಿಗಿದ ಅಸಾಧ್ಯನೆ, ಅದು ಒಪ್ಲೇಬೇಕಾದದ್ದು. ಉತ್ತಾರಣಂ, ಯಾಕೆ ಪಾರಗಮನಂ, ದಾಟೋದು ಅಂದ್ರೆ ಸುಮ್ನೆ ಇಲ್ಲಿಂದ ಆಚೆ ಎಗರು ಬಿಡೋದಲ್ಲ, ಇಡೀ ಸಮುದ್ರ ದಾಟ ಆಚೆ ಏನಾದ್ರು ನೋಡ್ಬೇಕಲ್ಲ, ಅಂಥದ್ದು ನಮಗ್ ಸಾಧ್ಯ ಇಲ್ಲ. ಅದು ಪ್ರಳಯ ಕಾಲದ ಸಮುದ್ರನ ಅಸಾಧ್ಯ, ವೇದ ಸಮುದ್ರ ಅಸಾಧ್ಯ. ಅಂದ್ರೆ ಅಭಿಪ್ರಾಯದಲ್ಲಿ ದಾಟೋದು ಅಂದ್ರೆ ಉಪಕ್ರಮಾದಿಭಿ ನಿರ್ಣಯನಂ, ವೇದ ದಾಟೋದು ಅಂದ್ರೆ ವೇದ ವಾಕ್ಯಗಳಿಗೆ ಇಷ್ಟೇ ಅರ್ಥ ಅಂತ ಉಪಕ್ರಮ ಉಪಸಂಹಾರ ಇವುಗಳನ್ನೆಲ್ಲ ಬಳಸ್ಕೊಂಡು ತೀರ್ಮಾನ ಮಾಡೋದು ಕಷ್ಟ ಅಂತ. ಇದಾದ್ಮೇಲೆ ರೋಮಕೂಪ ಲಯೋದಿನ ಈ ಶಬ್ದಕ್ಕೆ ವಿವರಣೆ ಮಾಡ್ಬೇಕು, ಅಗತ್ಯ ಇದೆ, ಕಷ್ಟ ಶಬ್ದ ಇದು ಬಿಡಿಸೋದು, ಅದಕ್ಕೆ ಬಿಡಿಸ್ತಾರೆ. ಇದು ಉದಿ ಅಂತಂದ್ರೆ ಏನರ್ಥ ಅಂದ್ರೆ ಸಮುದ್ರ ಅಂತರ್ಥ. ಉದಿ ಅಂತಂದ್ರೆ ಅದ್ ಹೇಗೆ? ಉದಕಂ ಅಸ್ಯ ಅಸ್ತಿ ಇತಿ ಉದಿ. ಉದಿ ಅನ್ನೋ ಶಬ್ದಕ್ಕೆ ಸಮುದ್ರ ಅಂತ ಅರ್ಥ. ಅಂದ್ರೆ ಯಾವುದರಲ್ಲಿ ನೀರು ಇರುತ್ತೋ, ಉದಕ ಇರುತ್ತೋ ಅದನ್ನ ಉದಿ ಅಂತ ಕರೀತಾರೆ. ಸುಮ್ನೆ ಅಲ್ಲ, ಉದಿ ಅಂದ್ರೆ ತುಂಬಾ ತುಂಬಾ ನೀರು, ಅಂದ್ರೆ ಅದೇನೋ ಒಂದು ಸರೋವರನೋ ನದಿನೋ ಅಲ್ಲ, ದೊಡ್ಡ ಸಮುದ್ರಕ್ಕೆ ಅದು ಕೊನೆಗೆ ಪರ್ಯವಸಿತ. ಆ ಶಬ್ದಕ್ಕೆ ಅರ್ಥ ಕೊನೆಗೆ ಅಲ್ಲೇ ನಿಲ್ಲೋದು. ಭೂಮ ವಿವಕ್ಷಾಯಾಮಿನಿಹಿ, ವ್ಯಾಕರಣದಲ್ಲಿ ಈಗೆಲ್ಲ ಧನಿ ಅಂತ ಕರಿತೀವಿ ಕೊಡಿ, ಧನಿ ಜ್ಞಾನಿ, ಧನಿ ಜ್ಞಾನಿ ಉದಿ ಎಲ್ಲ ಒಂದೇ ತರ ಶಬ್ದ. ಧನಿ ಅಂದ್ರೆ ತುಂಬಾ ದುಡ್ಡಿದೆ ಅಂತ ಅರ್ಥ, ತುಂಬಾ ದುಡ್ಡಿರೋನ್ಗೆ ಧನಿ ಅಂತ ಕರೀತಾರೆ. ಜ್ಞಾನಿ ಅಂದ್ರೆ ಎಷ್ಟು ಜ್ಞಾನ ಅವನಿಗಿದೆ, ತುಂಬಾ ಜ್ಞಾನ ಇದೆ, ಹಾಗಾಗಿ ಜ್ಞಾನಿ ಅಂತ ಕರೀತಾರೆ. ಹಾಗೆ ಉದಿ ಅಂದ್ರೆ ತುಂಬಾ ನೀರಿರೋ ಜಾಗ ಅಂದ್ರೆ ಸಮುದ್ರ ಅಂತ ಅರ್ಥ. ಹೀಗೆ ಭೂಮ ವಿವಕ್ಷಾಯಂ, ಬಹಳ ಬಹಳ ಅನ್ನೋ ಅರ್ಥ ಇಟ್ಕೊಂಡಾಗ ಅಲ್ಲಿ ಒಂದು ಪ್ರತ್ಯಯ ಹಾಕ್ತಾರೆ, ಉದಿ ಅಂತ ಆಯ್ತು. ಈಗ ಜ್ಞಾನಿ ಧನಿ ಅನ್ನೋ ತರ, ಅದಕ್ಕೇನ್ ಅರ್ಥ? ಸಮುದ್ರ ಇತ್ಯರ್ಥ. ಉದಿ ಅಂದ್ರೆ ಸಮುದ್ರ ಅಂತ ಕೊನೆಗೆ ಅರ್ಥ ಆಯ್ತು. ರೋಮಕೂಪೆ, ರೋಮಕೂಪದಲ್ಲಿ ಲಯ ಸಮುದ್ರ, ಪ್ರಳಯ ಕಾಲದ ಸಮುದ್ರ ಯಾರಿಗಿದೆಯೋ ಅವನಿಗೆ ರೋಮಕೂಪಲಯೋಧಿ ಅಂತ ಅವನಿಗೆ ಹೆಸರು. ಹಾಗಾದ್ರೆ ದೇವರಿಗೆ ಒಂದು ಹೆಸರಿದೆ, ರೋಮಕೂಪಲಯೋಧಿನೇ ನಮಃ ಅಂತ ಹೇಳ್ಬೇಕು ನಾವೀಗ ವಿಷ್ಣು ಸಹಸ್ರನಾಮದಲ್ಲಿ ನಮಸ್ಕಾರ ಹೇಳೋ ತರ. ರೋಮಕೂಪಲಯೋಧಿ ಭಗವಂತ, ಅಂತ ರೋಮ ಕೂಪದಲ್ಲಿ ಪ್ರಳಯ ಸಮುದ್ರವನ್ನ ಇಟ್ಟುಕೊಂಡಿರೋ ಭಗವಂತ ಅಂತ ಅರ್ಥ. ಹೀಗೆ ರೋಮಕೂಪ ಲಯೋಧಿ ಆದ ಭಗವಂತ. ಪ್ರಳಯ ಸಮುದ್ರ ಸಮಾನೋಪಿ ವೇದ ಮದೀಯ ಜ್ಞಾನೇ ಅಂತರ್ಭವತಿ ಇತಿ ಭಾವ. ಇದರ ಅಭಿಪ್ರಾಯ ಇಷ್ಟೇ. ಈ ದೃಷ್ಟಾಂತ ಯಾಕೆ ಕೊಟ್ಟಿದ್ದು ಅಂದ್ರೆ, ಪ್ರಳಯ ಸಮುದ್ರದಷ್ಟು ಸಮಾನವಾಗಿದ್ರು ವೇದ, ನನ್ನ ಜ್ಞಾನದಲ್ಲಿ ಅದು ಸೇರ್ಕೊಂಡಿದೆ ಅಷ್ಟೇ. ಒಂದು ರೋಮಕೂಪದಲ್ಲಿ ಪ್ರಳಯ ಕಾಲ ಸಮುದ್ರ ಸೇರಿಸ್ಕೊಂಡಂಗೆ ಇದನ್ನು ಸೇರಿಸ್ಕೊಂಡಿದ್ದಾನೆ ಅಂದ್ರೆ ಅವನ ಸಾಮರ್ಥ್ಯ ಎಷ್ಟು ಅಂತ ಕಲ್ಪನೆಗೂ ಬರಲ್ಲ ನಮ್ಗೆ. ಆ ಕಲ್ಪನೆಗೆ ತಂದು ಕೊಟ್ಟಿದ್ದಾರೆ ಇಷ್ಟು. ಅಸಾಧ್ಯವಾದ ಸಾಮರ್ಥ್ಯ ಅವನಿಗೆ, ಬೇರೆಯವ್ರಿಗೆ ಅದನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ, ಅಂತ ಅಸಾಧಾರಣವಾದ ಸಾಮರ್ಥ್ಯ ಅವನಿಗಿದೆ ಅಂತ. ಇದೇ ಸಂದರ್ಭದಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಕೆಲವು ವಿಷಯವನ್ನು ತಿಳಿಸಿದ್ದಾರೆ. ಭೂಮ ನಿಂದಾ ಪ್ರಶಂಸಾಸು ಭವಂತಿ ಮತುಬಾದಯ. ಈ ಮತು ಇರಿ ಅಂತೆಲ್ಲ ಪ್ರತ್ಯಯಗಳು ಕೆಲವಿದೆ ವ್ಯಾಕರಣ ಶಾಸ್ತ್ರದ. ಉದಾಹರಣೆಗೆ ಬುದ್ಧಿಮಾನ್ ಅಂತ ಹೇಳ್ತೀವಿ, ಬುದ್ಧಿಮಾನ್ ಅಂದ್ರೆ ಮತ್ ಅಂತಿದೆಯಲ್ಲ, ಮತ್ ಮಾನ್, ಮತ್ ಅನ್ನೋದು ಮಾನ್ ಆಗಿದೆ. ಇದನ್ನೆಲ್ಲ ಬಳಸ್ಬೇಕಾದ್ರೆ ಸುಮ್ನೆ ಬಳಸಲ್ಲ. ಈಗ ಗೋಮಾನ್ ಅಂತ ಹೇಳ್ತೇವೆ ಅಂತ ಇಟ್ಕೊಳ್ಳಿ. ಗೋಮಾನ್ ಅಂದ್ರೆ ಏನರ್ಥ? ಗೋವಿರೋನು ಅಂತ ಅರ್ಥ, ಹಸು ಇರೋನು. ಒಬ್ಬ ಒಂದೇ ಹಸು ಸಾಕೊಂಡಿದ್ದ, ಅವನಿಗೂ ಗೋಮಾನ್ ಅಂತ ಕರೀತಾರೆ. 10 ಗೋವುಗಳಿರೋರ್ಗೂ ಗೋಮಾನ್, 1000 ಲಕ್ಷ ಎಲ್ಲರಿಗೂ ಗೋಮಾನೆ. ಹಸು ಇರೋದು ಅವನ ಹತ್ರನೂ ಇದೆ, ಇವನ ಹತ್ರ 1000 ಇದೆ, ಇವನ ಹತ್ರ 10 ಇದೆ.
ಆದ್ರೆ ಗೋಮಾನ್ ಅಂತ ಯಾರನ್ನ ಕರಿತೀವಿ? ಒಂದು 10 ಹಸು ಇರೋನನ್ನ ಕರೆಯಲ್ಲ, ಸಾವಿರಾರು ಹಸು ಇರೋವನಿಗೆ ಗೋಮಾನ್ ಅಂತ ಕರಿತೀವಿ. ದುಡ್ಡಿರೋರಪ್ಪ ಇವರೆಲ್ಲ ಅಂತ ಹೇಳ್ತಾರೆ. ದುಡ್ಡಿರೋರು ಇವರೆಲ್ಲ ಅಂದ್ರೆ ಅರ್ಥ, ಒಬ್ಬ ಭಿಕ್ಷುಕನ ಹತ್ರನು ದುಡ್ಡಿರತ್ತೆ, ದುಡ್ಡಿರೋರೆಲ್ಲ ಇವರು ಅಂದ್ರೆ ಇವ್ ಭಿಕ್ಷುಕನ್ ತಗೊಳ್ತೀವ? ಇಲ್ಲ, ತುಂಬಾ ದುಡ್ಡಿರೋನ್ಗೆ ದುಡ್ಡಿರೋರು ಇವರೆಲ್ಲ ಅಂತ, ತುಂಬಾ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ತವ್ರಿ. ಹಾಗೆ ತುಂಬಾ ಜ್ಞಾನ ಸಂಪಾದನೆ ಮಾಡಿದ್ರೆ ಇವನ್ ದಾನಿ ಇವನು ಅಂತ ಅಂತಾರೆ, ಹಾಗೆ ಧನಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಹಾಗೆ ತಿಳ್ಕೊಳ್ಬೇಕು, ತುಂಬಾ ಸಾಮರ್ಥ್ಯ ಜಾಸ್ತಿ ಇತ್ತು, ಗುಣಗಳು ಜಾಸ್ತಿ ಇತ್ತು ಅಂದ್ರೆ ಅಂಥ ಕಡೆ ಮಾತ್ರ ಕರೆಯೋದು. ಹಾಗೆ ಗೋಮಾನ್ ಅನ್ನೋದು ಅಷ್ಟೇ, ತುಂಬಾ ಗೋ ಸಂಪತ್ತಿದ್ರೆ ಅವನಿಗೆ ಗೋಮಾನ್, ತುಂಬಾ ಧನ ಸಂಪತ್ತಿದ್ರೆ ಧನಿ, ಹಾಗೆ ತುಂಬಾ ನೀರಿದ್ರೆ ಅದನ್ನು ಉದಿ ಅಂತ. ಆ ಒಂದು ಶಬ್ದ ಬಳಸಬೇಕಾದ್ರೆ ಇಷ್ಟೆಲ್ಲ ಅರ್ಥದಲ್ಲಿ ವಿಶೇಷತೆಗಳಿರುತ್ತೆ, ಆಗ ಮಾತ್ರ ಬಳಸ್ತಾರೆ. ಈಗ ಅನುದರಾ ಕನ್ಯಾ ಅಂತ ಕರೀತಾರೆ. ಅನುದರಾ ಕನ್ಯಾ ಅಂತಂದ್ರೆ ಒಬ್ಬ ಸ್ತ್ರೀ, ಹೊಟ್ಟೆ ಇಲ್ದೇ ಇರೋ ಸ್ತ್ರೀ ಅಂತ ಅರ್ಥ ಹೇಳ್ತಾರೆ. ಸಂಸ್ಕೃತಲ್ಲೇ ಉದಾಹರಣೆ ಕೊಡ್ತಾರೆ, ಅನುದರ ಕನ್ಯಾ ಅಂತ. ಇದಕ್ಕೇನ್ ಅರ್ಥ? ಅನುದರ ಕನ್ಯಾ ಅಂದ್ರೆ ಹೊಟ್ಟೆ ಇಲ್ದಿರೋಳು ಒಬ್ಳು, ಅದ್ ಹೆಂಗ್ ಸಾಧ್ಯ? ಎಲ್ಲರಿಗೂ ಉದರ ಇದ್ದೇ ಇರುತ್ತೆ, ಉದರ ಇಲ್ದೇ ಇರೋ ಮನುಷ್ಯರಲ್ಲಿ ಇರ್ತಾರೆ ಅಂದ್ರೆ ಆ ಇರೋ ಉದರ ಕಾಣಿಸ್ತಾನೆ ಇಲ್ಲ, ಅಷ್ಟು ತೆಳುವಾಗಿದೆ ಉದರ ಅಂತ ಅರ್ಥ. ಅಂದ್ರೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದ ಬಳಸ್ಬೇಕಾದ್ರೂ ಪೂರ್ಣ ಅರ್ಥ ಆ ಶಬ್ದದಿಂದ ತಗೊಂಡ್ರೆ ಅಬದ್ಧ ಅರ್ಥ ಆಗತ್ತೆ. ಇದೇನ್ ಅರ್ಥನೇ ಇಲ್ವಲ್ಲ, ಏನೋ ಹೇಳ್ತಾ ಇದಾರೆ ಅಂತ. ಹಾಗಲ್ಲ, ಅದಕ್ಕೆ ಯಾವ ದೃಷ್ಟಿಯಿಂದ ಆ ಶಬ್ದ ಬಳಸಿದ್ದಾರೆ ಅಂತ ನೋಡ್ಬೇಕು. ಅನುದರ ಕನ್ಯಾ ಅಂದ್ರೆ ಒಳ್ಳೆ ಲಕ್ಷಣ ಇರುವಂತ ಸ್ತ್ರೀ ಅಂತ ಅರ್ಥ. ಅನುದರ ಮಹೋದರ ಕನ್ಯಾ ಅಂದ್ರೆ ತುಂಬಾ ದೊಡ್ಡ ಹೊಟ್ಟೆ ಇರುವಂತಹ ಸ್ತ್ರೀ, ಅದು ರಾಕ್ಷಸಿಯರ ತರ ಆಯ್ತು. ಹಾಗೆ ಸುಲಕ್ಷಣೆ ಅಲ್ಲ ಅಂತ ಅರ್ಥ. ಈ ತರ ಒಂದು ಉದಾಹರಣೆ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಗೋಮಾನ್ ಅಂತ ಕೊಡ್ತಾರೆ. ಮತ್ತೆ ಕ್ಷೀರಿಣೋ ವೃಕ್ಷ, ಹಾಲ್ ತುಂಬಾ ಜಾಸ್ತಿ ಕೊಡೋ ಮರಗಳಿಗೆ ಕ್ಷೀರಿಣ ಅಂತ ಕರೀತಾರೆ. ಹೊಸದ ಹಾಲ್ ಕೊಡುವಂತ ಮರಗಳು ಬೇಕಾದಷ್ಟಿರುತ್ತೆ, ಅದು ಜಾಸ್ತಿ ಕೊಡೋದಕ್ ಮಾತ್ರ ಕ್ಷೀರಿಣ ಅಂತ ಕರೀತಾರೆ. ಹೀಗೆ ಒಂದು ಶಬ್ದವನ್ನ ನಾವು ಒಬ್ಬರ ಹತ್ರ ಪ್ರಯೋಗ ಮಾಡ್ತೀವಿ ಅಂತ ಆದ್ರೆ ಎಚ್ಚರದಿಂದ ಮಾಡ್ಬೇಕಾಗ್ ಬರುತ್ತೆ. ಅಷ್ಟೆಲ್ಲ ಅರ್ಥಗಳನ್ನ ಒಳಗೊಂಡಿದೆ. ಭೂಮ ನಿಂದ ಪ್ರಶಂಸಾಸು ಭವಂತಿ ಮತುಬಾದಯ ಅಂತ ರಾಯರು ಒಂದು ಶ್ಲೋಕವನ್ನು ಉದಾಹರಿಸಿದ್ದಾರೆ. ಇದು ಎಲ್ಲ ವ್ಯಾಕರಣದ ವಿಚಾರಗಳನ್ನ ಟಿಪ್ಪಣಿಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲಿ ಒಂದನ್ನು ಗಮನಿಸಬಹುದು. ಇಲ್ಲಿ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ 4ನೇ ಲೈನಲ್ಲಿ ಒಂದು ಮಾತಿದೆ, ಅನ್ಯಥಾ ಗಾವಃ ಅಸ್ಯ ಸಂತಿ ಇತಿ ವರ್ತಮಾನ ಸತ್ವೇ ಗೋಮಾನಿತಿ ಪ್ರಯೋಗವತ್ ಗಾವಃ ಅಸ್ಯ ಭವಿತಾರಃ ಇತ್ಯೇತಸ್ಮಿನ್ ಅರ್ಥೇಪಿ ಗೋಮಾನ್. ಅಂದ್ರೆ ಯಾರಿಗೆ ಈಗಾಗಲೇ ಗೋವುಗಳಿವೆಯೋ, ಜಾಸ್ತಿ ಹಸುಗಳು ಯಾರ ಹತ್ರ ಇವೆಯೋ ಅವನಿಗೆ ಗೋಮಾನ್ ಅಂತ ಕರೀತಾರೆ. ಮುಂದೆ ಬರೋರ್ಗೆಲ್ಲ ಗೋಮಾನ್ ಅಂತ ಕರೆಯಲ್ಲ, ಈಗ ಸದ್ಯಕ್ಕೆ ಇರುವಂತಹ ವ್ಯಕ್ತಿಗಳಿಗೆ ಗೋಮಾನ್ ಅಂತ ಕರೆಯೋದು ಅಂತ ಅದೊಂದು ವಿಷಯ. ಹಾಗಾಗಿ ರೋಮಕೂಪ ಲಯೋದಿ ಅಂದ್ರೆ ಪ್ರಳಯ ಕಾಲ ಸಮುದ್ರ ಈಗಲೇ ಅವನ ರೋಮಕೂಪದಲ್ಲಿ ಇದೆ ಅಂತ ಅರ್ಥ. ಮುಂದೆ ಬರುತ್ತೆ ಅನ್ನೋದಿರ್ಲಿ, ಈಗಲೇ ಎಲ್ಲ ಇದೆ, ಅದನ್ನ ತೋರಿಸ್ತಾನಷ್ಟೇ ಅಂಥ ಕಾಲದಲ್ಲಿ ಅಂತ. ಈ ಒಂದು ವಿಶೇಷ ಅರ್ಥವನ್ನು ಕೂಡ ಈ ಶಬ್ದದಿಂದ ತಗೊಳ್ಬಹುದು. ಅದಕ್ಕೆ ಇಲ್ಲಿ ವಾಕ್ಯಾರ್ಥ ರತ್ನಮಾಲಾದ ಈ ವಿವರಣೆ ಅದಕ್ಕೆ ಪ್ರಮುಖ. ಇಷ್ಟಾಗಿ ಟಿಪ್ಪಣಿಯ ವಿಚಾರವನ್ನ ಇಲ್ಲಿ ಮುಕ್ತಾಯ ಮಾಡ್ತಾರೆ. ಇದೆಲ್ಲ ಅದೇ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಕಂಠೆ ಕಾಲಹ ಅಂತ. ಈ ಕಂಠೆ ಕಾಲಹ ಅನ್ನೋದು ಇಲ್ಲೆಲ್ಲ ಈ ರೋಮಕೂಪ ಲಯೋದಿನಲ್ಲಿ ಒಂದು ವ್ಯಾಕರಣದ ವಿಚಾರ ಹೇಳ್ತಾರೆ. ಅದಕ್ಕೆ ಕಂಠೆ ಕಾಲಹ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಇದಕ್ಕೆ ಕೇವಲ ಅದರ ಅರ್ಥ ನೋಡ್ಕೊಂಡು ಹೋಗೋಣ. ಕಂಠೆ ಕಾಲ ಅಂದ್ರೇನು? ರುದ್ರದೇವರಿಗೆ ಕಂಠೆ ಕಾಲ ಅಂತ ಕರೀತಾರೆ, ಕಂಠಕಾಲ ಅಂತ ಕರೆಯಲ್ಲ, ಕಂಠೆ ಕಾಲಹ ಅಂತಾನೆ ಕರೀತಾರೆ. ಯಾಕೆ? ನೀಲಕಂಠ, ಕಾಲ ಅಂದ್ರೆ ಕಪ್ಪು, ನೀಲ ಅಂದ್ರೆ ಕಪ್ಪು, ಅದನ್ನ ಕಂಠದಲ್ಲಿ ಹೊಂದಿದ್ದ, ಅದಕ್ಕೆ ಕಂಠೆ ಕಾಲ ಅಂತ ಕರೀತಾರೆ ರುದ್ರದೇವರಿಗೆ. ಅಲ್ಲಿ ಕಂಠೆ ಕಾಲ ಅನ್ಬೇಕಾದ್ರೆ ಕಂಠಕಾಲ ಆಗ್ಬೇಕು, ಹೇಗ್ ಕಂಠೆ ಕಾಲ ಆಯ್ತು ಅಂತ ಪ್ರಶ್ನೆ ಮಾಡ್ಕೊಂತಾರೆ ಶಬ್ದ ಬರೀತ. ಈಗ ನೀಲೇ ಕಂಠ ಅಂತ ಹೇಳಲ್ಲ, ನೀಲಕಂಠ ಅಂತ ಹೇಳ್ತೀವಿ. ನೀಲಕಂಠ ಅಂತ ಯಾರು ಹೇಳಲ್ಲ, ಅಥವಾ ಕಂಠ ನೀಲ ಅಂತ ಯಾರು ಹೇಳಲ್ಲ, ನೀಲಕಂಠ ಅಂತ ಹೇಳ್ತಾರೆ. ಹಾಗೆ ಕಾಲಕಂಠ ಅಂತ ಹೇಳ್ಬೇಕು. ಹೇಗೆ ನೀಲ ಕಂಠ ಅಂತ ಕರಿತೀವೋ ಕಾಲ ಕಂಠ ಅಂತ ಹೇಳ್ಬೇಕು, ಅದೇ ಕಂಠೆ ಕಾಲ ಅಂತ ಕರೀತಾರೆ. ಇದೆಲ್ಲ ಹೇಗ್ ಸರಿ ಅಂದ್ರೆ ಆತರ ಶಾಸ್ತ್ರಗಳಲ್ಲಿ ಪ್ರಯೋಗ ಇದೆ ಬೇಕಾದಷ್ಟು ಕಡೆ. ಹಾಗೆ ಇಲ್ಲೂ ಕೂಡ ರೋಮಕೂಪಲ ಯೋಧಿ ಬೇರೆ ಬೇರೆ ಶಬ್ದಗಳನ್ನು ವಿವರಿಸ್ಬೇಕಾದ್ರೆ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ನಾವು ಗಮನಿಸಿರ್ಬೇಕು, ಅದನ್ನ ನೋಡ್ಕೊಂಡು ವಿವರಣೆ ಮಾಡಿರ್ತಾರೆ. ಇಷ್ಟಾಗಿ ಇದನ್ನೇ ಇನ್ನು ಮುಂದಕ್ಕೆ ಬಿಡಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 24ನೇ ಸುಧಾಮೂಲದಲ್ಲಿದೆ.
ಯದ್ಯಪ್ಯಶೇಷ ವೇದಾರ್ಥೋ ದುರ್ಗಮೋಖಿಲ ಮಾನವೈ ಮತ್ಗ್ರಾನಾವ್ಯಾಕೃತಾಕಾಶೆ ಪ್ರಾಪ್ನೋತಿ ಪರಮಾಣುತಾಂ. ಯದ್ಯಪಿ ಅಶೇಷ ವೇದಾರ್ಥ, ಸಕಲ ವೇದಗಳ ಅರ್ಥ ತಿಳ್ಕೊಳ್ಳಿಕ್ಕೆ ಅಖಿಲ ಮಾನವೈಹಿ ದುರ್ಗಮ, ಸಾಧ್ಯ ಇಲ್ಲ, ಕಷ್ಟ. ದುರ್ಗಮ ಅದಾಗದೆ ಇರೋ ಮಾತು. ಅಖಿಲ ಮಾನವೈಹಿ, ಎಲ್ಲ ಮನುಷ್ಯರಿಂದ ಎಲ್ಲಾ ವೇದದ ಅರ್ಥ ತಿಳ್ಕೊಂಡ್ಬಿಡೋದು ಅನ್ನೋದು ದುರ್ಗಮ. ಆದರೆ ನನಗ್ ಹಾಗಲ್ಲ. ದೇವರೇ ಹೇಳ್ಕೊಂಡಿದ್ದಾನೆ ಇದೆಲ್ಲ. ವಿಶ್ವಪತಿ ಹೇಳಿರೋದನ್ನ ಇಲ್ಲಿ ಆ ವಿಶ್ವಪತಿಗಳನ್ನ ತಿಳಿದ ವಿಶ್ವಜ್ಞರಾದ ಆಚಾರ್ಯ ಹೇಳ್ತಾ ಇದ್ದಾರೆ ವಿವರಣೆ. ಮತ್ ಜ್ಞಾನ ಅವ್ಯಾಕೃತಾಕಾಶೆ, ಅದು ಭಗವಂತನ ಜ್ಞಾನ ಎಷ್ಟು ಅಂದ್ರೆ ಅದು ಈ ಭೂತಾಕಾಶದಷ್ಟಲ್ಲ. ಭೂತಾಕಾಶಕ್ಕೊಂದು ಲಿಮಿಟ್ ಇದೆ, ಇಷ್ಟು ಅಂತ ಪರಿಮಿತಿ ಇದೆ. ಆದ್ರೆ ಇದ ಮೇಲೆ ಆ ಅವ್ಯಾಕೃತಾಕಾಶ ಏನಿದೆಯಲ್ಲ, ಈ ಬ್ರಹ್ಮಾಂಡದ ಹೊರಗಡೆ ಎಲ್ಲ ಅವ್ಯಾಕೃತಾಕಾಶ ಏನ್ ವ್ಯಾಪಿಸಿಕೊಂಡಿದೆ, ಅಂಥ ಆಕಾಶ, ಅದಕ್ಕೆ ಲಿಮಿಟ್ ಇಲ್ಲ, ಮಿತಿ ಇಲ್ಲ, ಅಪರಿಚ್ಛಿನ್ನ ಅಂತ ಕರೀತಾರೆ. ಈ ಭೂತಾಕಾಶಕ್ಕೊಂದು ಪರಿಚ್ಛೇದ ಇದೆ, ಇಷ್ಟು ಅಂತಿದೆ. ಆದ್ರೆ ಆ ಅವ್ಯಾಕೃತಾಕಾಶಕ್ಕೆ ಪರಿಚ್ಛೇದ ಇಲ್ಲ ಶಾಸ್ತ್ರದ ಪ್ರಕಾರ. ಅಂಥ ಅವ್ಯಾಕೃತಾಕಾಶದಲ್ಲಿ ಒಂದು ಪರಮಾಣು ಇದ್ರೆ ಹೇಗೆ? ಅಯ್ಯೋ, ಅಷ್ಟು ವಿಶಾಲವಾದ ಆಕಾಶ, ಅದಕ್ಕೆ ಇತಿ ಇಲ್ಲ, ಮಿತಿ ಇಲ್ಲ. ಅಂಥ ದೊಡ್ಡ ಆಕಾಶ, ಅದ್ರಲ್ಲಿ ಒಂದು ಪರಮಾಣು ಇದ್ರೆ ಹೇಗಲ್ವಾ, ಅದೇ ರೀತಿ ಸಕಲ ವೇದ ರಾಶಿ. ಎಂಥ ಭಗವಂತರ ಸರ್ವಜ್ಞತ್ವ ಹೇಗಿದೆ ಅಂದ್ರೆ ಅಷ್ಟು. ಸಕಲ ವೇದ ರಾಶಿ ದೇವರ ಜ್ಞಾನದಲ್ಲಿ ಒಂದು ಪರಮಾಣು ತರ ಅಂತೆ, ಅಷ್ಟೇ. ದೇವರ ಸಾಮರ್ಥ್ಯ ಎಷ್ಟು ದೊಡ್ಡದು, ಅದನ್ನು ಅವನಿಗೆ ಇದನ್ನ ತಿಳಿಯೋದ ಯಾವ ಲೆಕ್ಕ ಇವನಿಗೆ, ಭಗವಂತನಿಗೆ ಅದೊಂದು ಪರಮಾಣು ಅಷ್ಟೇ. ಮದ್ ಜ್ಞಾನ ಅವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣುತ, ಅದು ಪರಮಾಣುವಿನಂತಷ್ಟೇ. ಹಾಗಾಗಿ ನಾನು ನಿರ್ಣಯ ಮಾಡಿಕೊಟ್ಟಿದ್ದೇನೆ ಬ್ರಹ್ಮಸೂತ್ರದಲ್ಲಿ ಕೇವಲ 564 ಸೂತ್ರದಲ್ಲಿ ಅಷ್ಟೇ. ಆದ್ರಿಂದ ಇದನ್ನ ನೋಡಿ ವೇದಾರ್ಥ ನಿರ್ಣಯ ಮಾಡ್ಕೊಳ್ಳಿ ಅಂತ ಉಪಕಾರ ಮಾಡಿದ್ದಾರೆ ವೇದವ್ಯಾಸರು. ಅದನ್ನ ವಿವರಿಸ್ತಾರೆ ಈಗ. ಅವ್ಯಾಕೃತಾಕಾಶೆ ಪರಮಾಣುರಿವ ಮತ್ ಜ್ಞಾನೇ ಅಂತರ್ಭವತಿ. ನನ್ನ ಜ್ಞಾನದಲ್ಲಿ ಹಾಗೆ ಇವೆಲ್ಲ ಸೇರ್ಕೊಂಡಿದೆ. ಯಾಕೆ ಅವ್ಯಾಕೃತಾಕಾಶ ತಗೊಂಡ್ರಿ ಅಂದ್ರೆ, ಭೂತಾಕಾಶಸ್ಯ ಪರಿಮಿತತ್ವಾತ್, ಭೂತಾಕಾಶಕ್ಕೊಂದು ಇತಿಮಿತಿ ಇದೆ, ಹಾಗಾಗಿ ಅವ್ಯಾಕೃತಾಕಾಶ ತಗೊಂಡ್ವಿ. ಆಗ ಭಗವಂತನ ಜ್ಞಾನಕ್ಕೂ ಇತಿಮಿತಿ ಉಂಟೇನೋ ಅಂತ ಶಂಕೆ ಬರ್ತಾ ಇತ್ತು. ಭೂತಾಕಾಶದಲ್ಲೂ ಪರಮಾಣು ಇರೋ ತರ ಅಂದ್ರೆ ಅರ್ಥ ಆಗತ್ ನಮ್ಗೆ. ಈಗ ನಾವು ಭೂತಾಕಾಶದಲ್ಲಿ ಇದೀವಿ, ಒಂದ್ ಚಿಕ್ಕದ್ ಯಾವ್ದೋ ಧೂಳು, ಒಂದ್ ಚಿಕ್ಕದ್ ಯಾವ್ದೋ ಒಂದು ಸಣ್ಣ ಸ್ವಲ್ಪ ಅಂಶ ಬಿದ್ದಿದೆ ಕೆಳಕ್ಕೆ, ಇದು ಯಾವ ಲೆಕ್ಕ ಈ ದೊಡ್ಡ ಆಕಾಶಕ್ಕೆ ಅಂತ ಅನ್ಕೊಳ್ತೀವಿ. ಒಂದ್ ಚಿಕ್ಕ ಪದಾರ್ಥ ಟೇಬಲ್ ಅನ್ಕೊಡಿ, ಈ ದೊಡ್ಡ ಆಕಾಶಕ್ಕೆ ಈ ಟೇಬಲ್ ಯಾವ ಲೆಕ್ಕ? ಹಾಗೆ ದೇವರ ಜ್ಞಾನ ಅಷ್ಟು ದೊಡ್ಡದು, ಅವನಿಗೆ ಈ ಪರಮಾಣುವಿನಂತೆ ಈ ವೇದರಾಶಿ ಇದೆ ಅಷ್ಟೇ. ಆದ್ರಿಂದ ದೇವರ ಸಾಮರ್ಥ್ಯ ಅದು ಅದ್ಭುತ. ವಿವರಣ ಅಭಾವೇ ಪೂರ್ವ ಶ್ಲೋಕೋಕ್ತಂ ಕಿಂಚಿತ್ ವ್ಯಾಹತಂ ಕಿಂಚಿತ್ ಅಸಂಗತಂ ಪ್ರತೀಯೇತ. ಇಲ್ಲಿ ವಿವರಣೆ ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ಯಾಕೆ ಹೇಳಿದ್ರು? ಯಾಕಂದ್ರೆ ಮುಂಚೆ ಈಗ ಶ್ಲೋಕ ಓದು ಕೂಡಲೇ ಅರ್ಥ ಆಯ್ತು ನಮ್ಗೆ ಏನಂತ. ದೇವರ ರೋಮಕೂಪದಲ್ಲಿ ಪ್ರಳಯ ಕಾಲದ ಸಮುದ್ರದಷ್ಟಿರುವ ವೇದರಾಶಿ ಇರ್ಬೋದು, ಅಂದ್ರೆ ಆ ತರ ಯಾವ ಲೆಕ್ಕ ಅವನಿಗೆ ಅಂತ. ಪ್ರಳಯ ಕಾಲದ ಸಮುದ್ರನೇ ರೋಮಕೂಪದಲ್ಲಿದೆ ಅಂದ್ಮೇಲೆ ವೇದರಾಶಿ ಇರಲ್ವಾ, ಅಲ್ಲೇ ಇರತ್ತಷ್ಟೇ ಅಂತ ಹೀಗೊಂದು ಅರ್ಥ ನಮಗ್ ತೋರ್ತು. ಅದೇ ಇಲ್ಲಿ ವಿವರಣೆ ಕೊಟ್ರು. ಇಲ್ಲ, ಮನುಷ್ಯರಿಗೆಲ್ಲ ಎಲ್ಲರಿಗೂ ಕಷ್ಟ ಎಲ್ಲ ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ. ನನಗ್ ಹಾಗಲ್ಲ, ಪರಮಾಣುವಿನ ತರ ಅಷ್ಟೇ ವೇದರಾಶಿಗಳು, ನನ್ನ ಜ್ಞಾನವೆಂಬ ಅವ್ಯಾಕೃತ ಆಕಾಶದಲ್ಲಿ ಅಷ್ಟೇ, ಅದರ ಸ್ಥಾನಮಾನ ಅಷ್ಟೇ ಪರಮಾಣುವಿನ ತರ ಅಂತ ಹೇಳ್ತು ಭಗವಂತ. ಇದಕ್ಕೆ ವಿವರಣೆಯನ್ನ ಮಾಡಿದ. ವಿವರಣೆ ಯಾಕೆ ಮಾಡ್ಬೇಕಾಗಿತ್ತು? ಹಿಂದಿನ ಶ್ಲೋಕದಲ್ಲಿ ಓದ್ದವನ್ಗೆ ಸ್ಪಷ್ಟನೆ ಗೊತ್ತಾಯ್ತು. ಒಂದು ರೋಮಕೂಪದಲ್ಲಿ ಪ್ರಳಯ ಸಮುದ್ರ ಇದೆ ಅಂದ್ರೆ ಯಾವ ಲೆಕ್ಕ ಅಂತ ಅರ್ಥ ಆಗತ್ತೆ. ಆದ್ರೂ ಯಾಕೆ ಇವರು ವಿವರಿಸಿದ್ದಾರೆ ಅಂದ್ರೆ, ಕಿಂಚಿತ್ ವ್ಯಾಹತಂ ಕಿಂಚಿತ್ ಅಸಂಗತಂ ಪ್ರತೀಯೇತ. ಹಿಂದೆ ಹೇಳಿದ ವಿಷಯದಲ್ಲಿ ಒಂದು ವಿರುದ್ಧವಾದ ಆಲೋಚನೆ ಬರುತ್ತೆ ಹಿಂದೆ ಕೇಳಿದಾಗ, ನಮಗೀಗ ಬಂದಿರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲಿ ಬರೆಸಿ ಈಗ ಪರಿಹಾರ ಮಾಡ್ತಾರೆ. ಈಗ ಅನ್ಕೊಂಡಿದ್ರೆ ಅದನ್ನ ಪರಿಹರಿಸ್ಕೊಳ್ಳಿ ಅಂತ. ಏನು? ಅಶಕ್ಯೋತ್ತಾರಣತ್ವೇಪಿ ಮಯೈವ ನಿರ್ಣೀಯತೆ. ಅಲ್ಲ, ದಾಟ್ಲಿಕ್ ಸಾಧ್ಯ ಇಲ್ಲ ಅಂತೀರ, ನಾನೇ ನಿರ್ಣಯ ಮಾಡ್ತೇನೆ ಅಂತೀರ, ಇದು ವಿರುದ್ಧ ತಾನೆ. ಹಿಂದೆ ಮಾತು ಬಂತು, ಈ ವೇದರಾಶಿ ಆಗಮ ಅಪಾರ ಸಮುದ್ರ, ಇದು ಪಾರನೇ ಕಾಣದೇ ಇರೋ ಸಮುದ್ರ ಇರೋ ವೇದರಾಶಿಗಳು
ಇದನ್ನ ತೀರ್ಮಾನ ಮಾಡೋದಾ, ಇದನ್ನ ಸಾಧ್ಯನೇ ಇಲ್ಲ. ಅಶಕ್ಯ ಉತ್ತಾರಣ ಅಂದ್ರೆ ದಾಟ್ಲಿಕ್ ಸಾಧ್ಯ ಇಲ್ಲ, ಅಂದ್ರೆ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನ್ ತೀರ್ಮಾನ ಮಾಡ್ತೀನಿ ಅಂತಾಯ್ತು. ಇದು ತಪ್ಪಲ್ವಾ? ನಾನ್ ನಿರ್ಣಯ ಮಾಡ್ತೀನಿ ಏನೋದು, ಅದು ದಾಟ್ಲಿಕ್ ಸಾಧ್ಯ ಇಲ್ಲ ಅನ್ನೋದು ಇದು ವಿರುದ್ಧ. ಅಷ್ಟೇ ಅಲ್ಲ, ಕಿಂಚಿಚ್ಚ ಅಸಂಗತಂ, ವೇದಗಳು ಅನಂತ, ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅನಂತ ವೇದ ರಾಶಿ. ಆದ್ರೆ ಅನಂತ ವೇದ ರಾಶಿ ನನ್ನ ರೋಮಕೂಪದಲ್ಲಿದೆ ಅಂತ ಹೇಳೋದು, ಇದು ಹೇಗೆ ಸಾಧ್ಯ? ಪ್ರಳಯ ಕಾಲದಲ್ಲಿರೋ ಸಮುದ್ರದಷ್ಟು ವೇದ ರಾಶಿಗಳಿದೆ ಅಂತ. ಅಂಥ ವೇದ ರಾಶಿ ಇವನ ರೋಮಕೂಪದಲ್ಲಿ ಒಂದ್ ಕಡೆ ಇದ್ರೆ ಹಿಂದ್ ಯಾಕೆ ಹಾಗಾದ್ರೆ ಹೇಳಿದ್ರೆ ವೇದಗಳು ಅನಂತ, ಅನಂತವಾದ ವೇದಗಳನ್ನ ವೇದವೇ ಹೇಳ್ತಾ ಇದೆ ಅನಂತ ವೇದ ಅಂತ, ಅದನ್ನ ನಿರ್ಣಯ ಮಾಡ್ಕೊಡೋದು ಕಷ್ಟ, ಇದೆಲ್ಲ ತಪ್ಪಾಗತ್ತಲ್ವಾ ಅಂತ ಇಲ್ಲಿ ಇದರಲ್ಲೂ ಬಿಡಿಸಿದ್ದಾರೆ. ಯಾದುಪತ್ಯ ಟಿಪ್ಪಣಿಯಲ್ಲಿ ಇದನ್ನೇ ಬಿಡಿಸಿದ್ದಾರೆ. ಏನಂತ? ಕಿಂಚಿತ್ ವ್ಯಾಹತಂ ಇತ್ಯಾದಿ, ಅಂದ್ರೆ ಆಗಮ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಅಂತ ಒಂದು ಮಾತು ಬಂತು. ಆದ್ರೆ ಅಖಿಲ ಮಾನವೇ ದುರ್ಗಮ ಇತಿ ವಿವರಣೆ ಆಯ್ತು ನವ್ಯಾಹತಿ. ನಾವು ಹೇಳಿದ್ಯಾರಿಗೆ ಅದನ್ನು ವಿಚಾರಿಸಿ, ವಿಚಾರಣೆ ಮಾಡ್ಬೇಕಾಗಿದ್ದು, ಆಲೋಚನೆ ಮಾಡ್ಬೇಕಾಗಿದ್ದಲ್ಲಿ ಅಶಕ್ಯ ಉತ್ತಾರಣ, ದಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗಮ ಸಮುದ್ರ ಅಂದ್ರೆ ಯಾರಿಗೆ? ಅಖಿಲ ಮಾನವೈಹಿ. ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ದೇವರಿಗಾಗಲ್ಲ ಅಂತಲ್ಲ, ದೇವರಿಗಾಗಲ್ಲ ಅಂತಲ್ಲ ಹೇಳಲಿಲ್ಲ, ಹೇಳಿದ್ದೇನು ದಾಟ್ಲಿಕ್ ಸಾಧ್ಯ ಇಲ್ಲ, ಅಷ್ಟು ವಿಶಾಲವಾಗಿದೆ ವೇದರಾಶಿ. ದಾಟ್ಲಿಕ್ ಸಾಧ್ಯ ಇಲ್ಲ ಅಂದ್ರೆ ಯಾರ ಕೈರಿ? ಅಖಿಲ ಮಾನವೈಹಿ ಅಂತ ಇಟ್ಕೊಡಿ. ಆಗ ಆ ಎಲ್ಲ ಮನುಷ್ಯರ ದಾಟ್ಲಿಕ್ ಸಾಧ್ಯ ಇಲ್ಲ ಅಷ್ಟೇ. ಹಾಗಾದ್ರೆ ನನ್ನನ್ನು ಬಿಟ್ಟು ಬೇರೆಯವ್ರಿಗೆ ಅಸಾಧ್ಯ. ಇನ್ನೊಂದು ಪ್ರಶ್ನೆ ಮಾಡ್ಕೊಂಡು, ವೇದಗಳು ಅನಂತ ಆಗಿದೆ, ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ನಿರ್ಣಯ ಮಾಡ್ಬೋದು ಅಂತ ಹೇಳ್ತೀರಲ್ವಾ? ನನಗಿಂತ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ, ನಾನು ಮಾಡ್ಬೋದು ಅಂತ ದೇವರು ತಾನು ಹೇಳಿದ್ದು. ಇನ್ನು ಅಷ್ಟೇ ಅಲ್ಲದೆ ರೋಮಕೂಪ ಲಯೋಧವತ್ವ, ರೋಮಕೂಪದಲ್ಲಿ ಪ್ರಳಯ ಕಾಲ ಸಮುದ್ರ ಇದೆ ಅಂತ ಹೇಳೋದು ಯಾಕೆ? ತರ ಯಾಕೆ ಹೇಳ್ದ ಭಗವಂತ ಅಂದ್ರೆ ಅದೇನು ಉಪಯೋಗ ಇಲ್ವಲ್ಲ ಅಂದ್ರೆ ಹಾಗಲ್ಲ. ಈ ಆಕ್ಷೇಪಕ್ಕೆ ಉತ್ತರ ಕೊಡ್ಲಿಕ್ಕೆ ಇದು ಒಂದು ಬೇಕು. ಪರಮಾಣುವಿನ ತರಹ ಅವನಲ್ಲಿ, ಅವನ ಜ್ಞಾನದಲ್ಲಿ ಇದು ಸೇರ್ಕೊಂಡಿದೆ ಅಂತಂದ್ರೆ ಆಗ ಅವನು ಸಹಜವಾಗಿ ಈ ಸಕಲ ವೇದ ರಾಶಿಗಳ ಅರ್ಥವನ್ನ ನಿರ್ಣಯ ಮಾಡ್ಲಿಕ್ಕೆ ಸಮರ್ಥ ಅಂತ ಗೊತ್ತಾಗತ್ತೆ. ಈ ಎಲ್ಲ ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಜಯತೀರ್ಥರು ತಾವು ಈ ಶ್ಲೋಕ ಅಂದ್ರೆ ಅನುವ್ಯಾಖ್ಯಾನ ಶ್ಲೋಕದ ಮುಖಾಂತರ ಏನಾದ್ರು ಆಚಾರ್ಯರು ವಿವರಣೆ ಮಾಡದೇ ಇದ್ದಿದ್ರೆ, ಅವರ ಶ್ಲೋಕದ್ದೇ ವಿವರಣೆ ಮಾಡದೇ ಇದ್ದಿದ್ರೆ ಆಗ ಪೂರ್ವ ಶ್ಲೋಕೋಕ್ತಂ, ಹಿಂದೆ ಶ್ಲೋಕದಲ್ಲಿ ಹೇಳಿದ್ರ ಬಗ್ಗೆ ಪ್ರಶ್ನೆ ಬರ್ತಾ ಇತ್ತು, ಏನೋ ಸ್ವಲ್ಪ ಸಂಬಂಧ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಯಾವ್ದೇ ಅವಕಾಶ ಇಲ್ಲ ಅಂತ. ಅದೇನಂದ್ರೆ ದೇವರೇ ತಾನು ಈ ವಿಷಯಗಳನ್ನ ಹೇಳಿತ್ತು, ಅದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಷ್ಟೇ. ಆದ್ರಿಂದ ದೇವರ ಮುಖಾಂತರ ನಾವು ಇದನ್ನ ತಿಳಿಬೇಕು. ಅದೇ ದೇವರ ಮುಖಾಂತರ ಹೇಗೆ ತಿಳಿಯೋದು? ಮುಖ್ಯ ಪ್ರಾಣನ ಮುಖಾಂತರ ದೇವರೇ ತಿಳಿಸಿದಾನೆ ಈ ವಿಷಯವನ್ನ. ಇತಿ ಪ್ರಕಾಶಯನ್ ವಿಶ್ವಪತಿರಾಹ ಪ್ರಮಿ, ಹೀಗೆ ದೇವರೇ ತಾನು ವಿಶ್ವಪತಿ ಇಷ್ಟೆಲ್ಲ ಪ್ರಮೇಯಗಳನ್ನ ಪ್ರಕಾಶಪಡಿಸಿದ್ದಾನೆ ತನ್ನ ಗ್ರಂಥದಲ್ಲಿ ಅಂತ ಇಷ್ಟು ವಿಷಯ ಬಂತು. ಇನ್ನು ಮುಂದೆ ಹಲವು ವಿಷಯಗಳಿದೆ, ಪುನಃ ಇದರ ಮೇಲಿನ ವಿಷಯಗಳು. ಹೀಗೆ ಈ ಭಾಗ ಸ್ವಲ್ಪ ಹೀಗೆ ಹೋಗುತ್ತೆ. ಬಹಳ ಒಳ್ಳೊಳ್ಳೆ ವಿಷಯಗಳು ಮಧ್ಯಕ್ಕೆ ಬರುತ್ತೆ. ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು, ಪ್ರಶ್ನೆಗಳು ಹೀಗ್ ಬರುತ್ತಾ ಅಂತ ನಮಗ ಅನಿಸ್ತಾ ಇರುತ್ತೆ, ಆದ್ರೆ ಉತ್ತರ ಅಷ್ಟೇ ಚೆನ್ನಾಗಿ ಆ ಪ್ರಶ್ನೆಗಳಿಗೆ ತಕ್ಕ ಹಾಕಿ ಕೊಟ್ಟಿರ್ತಾರೆ. ಅದನ್ನು ಗಮನಿಸಬಹುದು. ಮುಂದಕ್ಕೆಲ್ಲ ಬರುತ್ತೆ ಇನ್ನು ವಿಶೇಷವಾಗಿ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ವಿಠ್ಠಲ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು.